नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय बुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंद तीर्थमतुलं भजे तापत्रया। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसे निधत्तां सन्निधिं मानते। अस्मद्गुरुसमारम्भा टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे। बन्धुस्त्वं गुरुरिष्टदैवतमिति सत्पादपङ्केर्हं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गते। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदरपडुतरे धर्माद्यखिल पुरुषार्थ साधनीभूते अद्य धर्मराज्ञः युधिष्ठिरस्य आध्यात्मिक चिंतन विवरणे आरंभे सति किंचित पूर्वकथानुवादः। हरिः ओम हरिः ओम हरिः ओम। राम हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा
ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಧರ್ಮರಾಜ ಮತ್ತು ಯಕ್ಷರಾಜನ ಪ್ರಶ್ನೋತ್ತರ ನಡೆದಿತ್ತು. ಮಧ್ಯೆಯಲ್ಲಿ ಬೇರೆ ವಿಚಾರಗಳು ಬಂದದ್ದರಿಂದಾಗಿ ನಾವು ಅವುಗಳ ಬಗ್ಗೆ ವಿಚಾರ ಮಾಡಿರಲಿಲ್ಲ. ಮೋಹ ಅಂತಿಕೊಂಡಂತಂದ್ರೆ ಧರ್ಮದ ಬಗ್ಗೆ ಇರುವ ಅನಾದರ. ಯಾವುದು ಧರ್ಮ ಅಂತ ನಿರ್ಧಾರ ಮಾಡದೇ ಇರುವ ಪರಿಸ್ಥಿತಿ. ದೇವರನ್ನು ಬಿಟ್ಟು ಉಳಿದವರ ಮೇಲೆ ಪ್ರೀತಿ. ಇವೆಲ್ಲ ಮೋಹ ಅಂತಿಕೊಂಡಂತೆ ಅನ್ನಿಸ್ಕೊಳ್ತವೆ. ಈಗ ಯಕ್ಷ ಧರ್ಮರಾಜನಿಗೆ ಕೇಳ್ತಾನೆ, ಕಶ್ಚ ಮಾನ ಪ್ರಕೀರ್ತಿತಃ. ಮಾನ ಅಂದ್ರೆ ಏನು? ಸ್ವಾಭಿಮಾನ ಅಂದ್ರೆ ಏನು ಅಂತ ಕೇಳಿದಾಗ, ನನ್ನಲ್ಲಿದ್ದ ಪರಮಾತ್ಮನ ಬಗ್ಗೆ ಇರುವ ಅತ್ಯಾದರ, ಇದು ಸ್ವಾಭಿಮಾನ ಅಂತ ಅನ್ಸ್ಕೊಳ್ತದೆ. ಸ್ವ ಪರಮಾತ್ಮ ಭಗವಂತನನ್ನು ಕುರಿತು ಇರುವ ಮಾನ ಆದರ, ನನ್ನಲ್ಲಿದ್ದ ಪರಮಾತ್ಮನ ಬಗ್ಗೆ ಇರುವ ಆದರ, ಇದಕ್ಕೆ ಸ್ವಾಭಿಮಾನ ಅಂತ ತಿಳ್ಕೊಂಡು ಕರೀತಾರೆ. ಸ್ವಾಭಿಮಾನ ದುರಭಿಮಾನವಾಗಬಾರ್ದು. ಆದ ಅಪಮಾನ ಭಗವತ್ ಪ್ರಾಪ್ತಿಗೆ ಕಾರಣವಾಗಬೇಕು. ಸಮೋ ಮಾನಾಪಮಾನಯೋ ಅಂತ ತಿಳ್ಕೊಂಡು ಅಂತೇಳಿ ಶ್ರೀಕೃಷ್ಣ ಹೇಳಿದ್ದ. ಅಪಮಾನವಾದರೆ ಏನ್ ಮಾಡ್ಬೇಕು? ಪುರಂದರದಾಸರು ಹೇಳಿದ್ದಾರೆ, ಅಪಮಾನವಾದರೆ ಒಳಿತು ಅಂತ ಹೇಳಿ. ಒಂದು ಪದ್ಯ ಮಾಡಿದ್ದಾರೆ, ಅಪಮಾನವಾದರೆ ಒಳಿತು ಅಂತ. ಅಪಮಾನವಾದರೆ ಒಳಿತು, ಹೌದು. ಯಾಕೆಂತಂದ್ರೆ ನನಗಾದ ಅಪಮಾನ ನನ್ನಲ್ಲಿದ್ದ ಭಗವಂತನಿಗೆ ಅಪಮಾನ. ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಆದರೆ ದೊಡ್ಡವರು ಮಾಡಿದ ಅಪಮಾನ ನಮ್ಮ ಜೀವನದ ಉದ್ಧಾರಕ್ಕೆ ಕಾರಣವಾಗ್ತದೆ. ಅಪಮಾನವಾದರೆ ಒಳಿತು, ಅಪರೂಪ ಹರಿನಾಮ ಜಪಿಸುವ ಮನಜನಿಗೆ ಅಪಮಾನವಾದರೆ ಒಳಿತು. ಭಗವದ್ಭಕ್ತರಿಗೆ ಪರಮಾತ್ಮ ಅಪಮಾನವಾಗುವಂತೆ ನೋಡ್ಕೊಳ್ತಾನೆ. ಯಾಕೆ? ಇವರಿಗೆ ಅಪಮಾನ ಮಾಡತಕ್ಕಂಥವರ ಪುಣ್ಯ ಕಳೆಯಬೇಕಾಗ್ತದೆ, ದೂರ ಮಾಡಬೇಕಾಗ್ತದೆ. ಮಾನದಿಂದ ಅಭಿಮಾನ ಹುಟ್ಟುವುದು. ನಮಗೆಷ್ಟು ಮಾನ ಮರ್ಯಾದೆ ಸಿಗ್ತಾ ಹೋಗ್ತದೆ, ಅಷ್ಟು ನಮಗೆ ಅಭಿಮಾನ ಹೆಚ್ಚಾಗ್ತದೆ.
ನಮ್ಮಲ್ಲಿ ಸೊಕ್ಕು ಹೆಚ್ಚಾಗ್ತದೆ, ನಮ್ಮಲ್ಲಿ ಅಹಂಕಾರ ಬರ್ತದೆ, ನಮ್ಮ ಪತನದ ದಾರಿ ಉಂಟಾಗ್ತದೆ. ಕೆಲವು ದಿನಗಳ ಹಿಂದೆ ನಾನು ನಿಮಗೆ ಭಾರವಿಯ ಕಥೆಯನ್ನು ಹೇಳಿದ್ದೇನೆ. ಮನುಷ್ಯನಿಗೆ ದುರಭಿಮಾನ ಹೆಚ್ಚಾದರೆ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಕೂಡ ಪತಿತರಾಗ್ತಾರೆ. ವಿಶ್ವಾಮಿತ್ರರು ಜಗತ್ತಿಗೆ ಬಹಳ ಉಪಕಾರ ಮಾಡಿದ ವ್ಯಕ್ತಿಗಳು. ಆದರೆ ಅವರಿಗೆ ಆ ಪುಣ್ಯವನ್ನ ಹೇಗೆ ಭಗವಂತನ ಕಡೆ ಕರೆದುಕೊಂಡು ಹೋಗ್ಬೇಕು, ಪರಮಾತ್ಮನ ದರ್ಶನಕ್ಕೆ ಪುಣ್ಯ ಹೇಗೆ ಕಾರಣವಾಗಬೇಕು ಅಂತ ಅನ್ನೋದು ಆರಂಭಕ್ಕೆ ಗೊತ್ತಾಗಲಿಲ್ಲ. ಮೊದಲು 10,000 ವರ್ಷ ತಪಸ್ಸು ಮಾಡಿದ್ರು. ಆಗ ಮೇನಕೆ ಅಪ್ಸರೆ ಬಂದು ನರ್ತನ ಮಾಡಿದ್ಲು. ಓಹ್, ನನ್ನ ತಪಸ್ಸು ಇಂದ್ರನಿಗೂ ಭಯವನ್ನು ತಂದು ಕೊಟ್ಟಿತ್ತು, ಅದಕ್ಕೆ ಅಪ್ಸರೆಯನ್ನು ಕಳಿಸಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಆ ಮೇನಕೆಯ ಮೋಹದಲ್ಲಿ ಬಿದ್ದು ತಮ್ಮ ತಪಸ್ಸನ್ನ ಕಳೆದುಕೊಂಡ್ರು. ಯಾಕೆ ನನ್ನ ಸಮಾನ ಯಾರಿಲ್ಲ ಅಂತ. ಎರಡನೇ ಸಲ ತಪಸ್ಸು ಮಾಡಿದ್ರು. ನನ್ನ ಸಮ ಯಾರಿಲ್ಲ ಅಂತ ತಿಳ್ಕೊಂಡಂತೇಳಿ ಅದರ ಜೊತೆಯಲ್ಲಿ ನನ್ನ ಸಮ ಯಾರಿಲ್ಲ ಅಂತ ಆಗ್ಬೇಕಾಗಿದ್ರೆ ಜಗತ್ತಿನಲ್ಲಿ ಎಲ್ಲರೂ ಹೊಗಳುತ್ತಾರೆ ವಸಿಷ್ಠರನ್ನ. ಆ ವಸಿಷ್ಠರನ್ನ ನಾನು ಸ್ವಲ್ಪ ನೀಚ ತೋರಿಸ್ಬೇಕು. ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ಒಬ್ಬ ವ್ಯಕ್ತಿ ಬ್ರಹ್ಮರ್ಷಿ ಆಗ್ಬೇಕಾಗಿದ್ದರೆ ಬ್ರಹ್ಮದೇವರು ಅಥವಾ ಬ್ರಹ್ಮಪುತ್ರ ವಸಿಷ್ಠರು ಇವರು ಬ್ರಹ್ಮರ್ಷಿ ಅಂತ ಹೇಳ್ಬೇಕು. ಅವರು ಸರ್ಟಿಫಿಕೇಟ್ ಕೊಡುವವರೆಗೂ ಬ್ರಹ್ಮರ್ಷಿ ಆಗೋದಿಲ್ಲ. ಒಂದೊಂದು ದಿಕ್ಕಿನ ಕಡೆಗೆ ಮುಖ ಮಾಡಿ ವಿಶ್ವಾಮಿತ್ರರು 10,000 ವರ್ಷ ತಪಸ್ಸು ಮಾಡಿದ್ದಾರೆ. ಕೃತಿಯುಗ ಆದ್ದರಿಂದ 1,00,000 ವರ್ಷ ಆಯುಷ್ಯ. 10 ವರ್ಷ ನಮ್ಮ ಲೆಕ್ಕದ ಪ್ರಕಾರ 100 ವರ್ಷದಿದ್ದರೆ 10 ವರ್ಷ ಒಂದೊಂದು ಕಡೆ ಜಪ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಆದ್ರೆ ನಾನು ಶ್ರೇಷ್ಠ ಅಂತ ತಿಳ್ಕೊಂಡಂತ ಅನ್ನೋದ್ರಿಂದಾಗಿ ಅವರು ತಪಹಾನಿಯನ್ನ ಮಾಡಿಕೊಂಡ್ರು. ಮೊದಲನೇ ಸಲ ಮೇನಕೆಯಿಂದ ಅವರ ತಪಸ್ಸು ಹಾನಿ ಆಯಿತು. ಎರಡನೇ ಸಲ ತ್ರಿಶಂಕು ಇಕ್ಷ್ವಾಕು ರಾಜ್ಯದ ವಂಶದಲ್ಲಿ ಬಂದಿರತಕ್ಕಂಥವನು. ಅವನು ಇಕ್ಷ್ವಾಕು ವಂಶ ಸೂರ್ಯವಂಶದಲ್ಲಿ ಇಕ್ಷ್ವಾಕು ರಾಜನ ಮಗ ತ್ರಿಶಂಕು. ಮೊದಲು ತ್ರಿಶಂಕು ಅಂತ ಇರಲಿಲ್ಲ, ಅವನಿಗೆ ಸತ್ಯವ್ರತ ಅಂತ ಹೆಸರಿತ್ತು. ಬಹಳ ಒಳ್ಳೆ ರೀತಿಯಿಂದ ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೆದ ವ್ಯಕ್ತಿ. ಅನ್ಯಾಯದ ವಿರುದ್ಧ ಯಾವಾಗಲೂ ಹೋರಾಡುವ ವ್ಯಕ್ತಿ. ಒಂದ್ಸಲ ಅವನ ರಾಜ್ಯದಲ್ಲಿ ಒಬ್ಬಳು ಹೆಣ್ಣು ಮಗಳ ಮನುಷ್ಯನ ವಿರುದ್ಧ ಒಂದು
ಮದುವೆ ನಡೆದಿತ್ತು. ಈ ಸುದ್ದಿ ಸತ್ಯವ್ರತನಿಗೆ ಗೊತ್ತಾಯಿತು. ಸತ್ಯವ್ರತನಿಗೆ ಗೊತ್ತಾದಾಗ ಆಗ ಸತ್ಯವ್ರತ ಹೋಗಿ ತನ್ನ ಸೈನಿಕರ ಬಲದಿಂದ ಆ ಹುಡುಗಿಯನ್ನು ಆ ಮದುವೆ ಮಂಟಪದಿಂದ ಪಾರು ಮಾಡಿದ್ದಾನೆ. ಈ ಸುದ್ದಿ ರಾಜನವರಿಗೆ ಹೋಯಿತು. ಕುಲಗುರುಗಳಾದ ವಸಿಷ್ಠರು ನ್ಯಾಯಾಸನದಲ್ಲಿದ್ದರು. ಸತ್ಯವ್ರತನ ಕೇಳಿದ್ರು, ಯಾಕಪ್ಪ ಹುಡುಗಿ ಮದುವೆ ನಡೆದಿತ್ತು, ಅಕ್ಷತಾರೋಪಣ ಆಗಿತ್ತು, ಕನ್ಯಾದಾನ ಆಗಿತ್ತು, ಅಂತ ಹುಡುಗಿಯನ್ನು ಕರ್ಕೊಂಡು ಬಂದ್ರೆ ಪರಸ್ತ್ರೀ ಆಗ್ಲಿಲ್ಲೇನು ಅಂತ ಕೇಳಿದ್ರು. ಆಗ ಸತ್ಯವ್ರತ ಉತ್ತರ ಕೊಟ್ಟ, ಆಚಾರ್ಯರೇ, ಹುಡುಗಿಯ ಮನಸ್ಸಿನ ವಿರುದ್ಧ ಮದುವೆ ನಡೆದಿತ್ತು, ಇನ್ನೂ ಸಪ್ತಪದಿ ಆಗಿರಲಿಲ್ಲ. ಸಪ್ತಪದಿಯ ಪೂರ್ವದಲ್ಲಿ ಆ ಹುಡುಗಿಯನ್ನು ನಾನು ಕರ್ಕೊಂಡು ಬಂದಿದ್ದೇನೆ. ನಾನೇನು ಮದುವೆ ಮಾಡಿಕೊಂಡಿಲ್ಲ, ಅವಳು ಸುಖವಾಗಿದ್ದಾಳೆ. ಮನಸ್ಸಿನ ವಿರುದ್ಧ ಮದುವೆ ಮಾಡೋದು ತಪ್ಪಲ್ಲೇನು ಅಂತ ಕೇಳಿದಾಗ ವಸಿಷ್ಠರು ಹೇಳ್ತಾರೆ, ನಿನ್ನ ಮಾತು ನಿಜ. ನೀನು ಧರ್ಮದ ಕೆಲಸವನ್ನೇ ಮಾಡಿದ್ದಿ. ಆದರೆ ಕಾನೂನು ಕೈಯಲ್ಲಿ ತೆಗೆದುಕೊಳ್ಳಿಕ್ಕೆ ಅಧಿಕಾರ ಯಾರಿಗೂ ಇಲ್ಲ. ನೀನು ನಿನ್ನ ಅಪ್ಪನಿಗೆ ಅಥವಾ ಕುಲಗುರುಗಳಾದ ನನಗೆ ಹೇಳಿ ಕೆಲಸ ಮಾಡಬೇಕಾಗಿತ್ತು. ಆದ್ದರಿಂದಾಗಿ ಹಲವು ವರ್ಷ ನೀನು ಊರಿಂದ ಹೊರಗೆ ಹೋಗು, ರಾಜ್ಯದಿಂದ ನೀನು ಕಾಲಾಪಾನಿ ಆಗಿದೆ, ಹೊರಗೆ ಹೋಗು ಅಂತ ಹೇಳಿ. ಸತ್ಯವ್ರತ ಆಗ್ರಹದಿಂದ ಹೋಗಲಿಲ್ಲ. ನೀವು ನಾನು ಯಾರು ನನಗೆ ಹೇಳಲಿಕ್ಕೆ ಅಂತ ಹೇಳಿ. ಗುರುಗಳ ಮಾತನ್ನು ಮೀರಿದ ಒಂದು ಪಾಪ ಅವನಿಗೆ ತಟ್ಟಿಕೊಂಡಿತು. ಹೇಗೆ ತಟ್ಟಿಕೊಂಡಿತ್ತು ಅಂತಂದ್ರೆ, ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಒಳ್ಳೆ ಸುಂದರ, ಒಳ್ಳೆ ತೇಜಸ್ವಿಯಾದ ಸತ್ಯವ್ರತ ಬೆಳಗ್ಗೆ ಹೇಳೋದ್ರಲ್ಲಿ ಕಪ್ಪು ಇಜ್ಜಲಿನಂತೆ ಕಪ್ಪಾಗಿದ್ದಾನೆ. ಅವನ ಆಭರಣಗಳೆಲ್ಲ ಬಂಗಾರದ ಆಭರಣಗಳು, ಹಿತ್ತಾಳೆಯ ಆಭರಣಗಳಾಗಿವೆ. ಅವನ ಆ ವಿಕೃತಿಯನ್ನು ನೋಡಿ ಬಂಧುಗಳೆಲ್ಲ ಓಡಿ ಹೋದ್ರು. ಆಗ ಅವನು ಅಲ್ಲಿಂದ ಹೊರಟು, ಈ ಗುರುಗಳೇ ಬೇಡ, ನಿಮ್ಮನ್ನು ಇವತ್ತಿನಿಂದ ಗುರುಗಳು ಅಂತ ತಿಳ್ಕೊಂಡಂತ ಅನ್ನೋದನ್ನು ತ್ಯಾಗ ಮಾಡಿದ್ದೇನೆ ಅಂತ ತಿಳ್ಕೊಂಡಂತ ಹೇಳ್ತಾನೆ. ಗುರುಗಳನ್ನು ತಿರಸ್ಕಾರ ಮಾಡೋದು ಕೂಡ ಒಂದು ಮಹಾಪಾಪ. ಎರಡನೇ ಪಾಪ ಅವನಿಗೆ ತಟ್ಟಿಕೊಂಡಿತ್ತು. ಅವನಿಗೆ ಎರಡನೇ ಶಂಕು ಅಂತಾಯ್ತು. ಮೂರನೇ ಶಂಕು, ಅವನು ಮಾಡಿದ ಪಾಪ ಅಂತ ತಿಳ್ಕೊಂಡಂತಂದ್ರೆ, ಹಸಿವೆಯಾದಾಗ ಗೋಮಾಂಸ ಭಕ್ಷಣೆ ಮಾಡಿದ. ಹೀಗಾಗಿ ಮೂರು ಮಹಾಪಾಪಗಳನ್ನು ಮಾಡಿದ್ದರಿಂದಾಗಿ ಅವನು ತ್ರಿಶಂಕು ಅಂತ ಅನಿಸ್ಕೊಂಡ. ಇಕ್ಷ್ವಾಕು ಹೋದ ಮೇಲೆ ಅವನ ಸ್ಥಳದಲ್ಲಿ ತ್ರಿಶಂಕು ರಾಜನಾಗಿ ಕೂತ್ಕೊಂಡಿದ್ದಾನೆ. ಆಯ್ತು, ಕ್ರಮ ಪ್ರಕಾರವಾಗಿ ಬಂದಿದ್ದಾನೆ ಅಂತ ಕುಲಗುರುಗಳು ವಸಿಷ್ಠರೇ ಉಳಿದಿದ್ದಾರೆ. ಒಂದು ದಿವಸ ವಸಿಷ್ಠರ ಹತ್ರ ಬಂದ. ವಸಿಷ್ಠರೇ, ನಿಮ್ಮ ಮಂತ್ರದ ಪ್ರಭಾವದಿಂದ ನನ್ನನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸಿ ಅಂತ ತಿಳ್ಕೊಂಡಂತೆ. ವಸಿಷ್ಠರು ಆಗೋದಿಲ್ಲ ಅಂತ ಹೇಳಿ, ಈ ಶರೀರದಿಂದ, ಇದು ಅನಿರುದ್ಧ ಶರೀರ, ಸ್ಥೂಲ ಶರೀರ, ಇದು
ಮನುಷ್ಯನಿಗೆ ಹಸ್ತ ಮಾತ್ರ ಶರೀರ ಅಥವಾ ಭೋಗ ಶರೀರ ಅಥವಾ ಯಾತನಾ ಶರೀರ ಅಂತ ಅನ್ನೋದು ಶರೀರ ಆ ಮನುಷ್ಯನ ಮೃತನಾದ ಮೇಲೆ 10 ದಿನಗಳ ಔರ್ಧ್ವದೇಹಕ ಕ್ರಿಯೆಗಳಿಂದ ಅವನಿಗೊಂದು ದೇಹ ಬರ್ತದೆ. ಅದಕ್ಕೆ ಹಸ್ತ ಶರೀರ, ಯಾತನಾ ಶರೀರ ಇತ್ಯಾದಿ ಹೆಸರುಗಳು, ಅದಕ್ಕೆ ಭೋಗ ಶರೀರ ಇತ್ಯಾದಿ ಹೆಸರುಗಳಿವೆ. ಆ ಶರೀರದಿಂದ ಮಾತ್ರ ನೀನು ಸ್ವರ್ಗವೋ ನರಕಕ್ಕೂ ಹೋಗ್ಬೇಕು. ನೀವು ಮಾಡುತ್ತಿದ್ದು ಬಿಟ್ಬಿಡಿ, ಬೇರೆಯವ್ರನ್ನ ಆರಿಸ್ತೇನೆ ಅಂತಿಕೊಂಡು ಅಂತೇಳಿ ಅವನು ವಿಶ್ವಾಮಿತ್ರನ ಗುರುಗಳನ್ನಾಗಿ ಆರಿಸಿದ್ದಾನೆ. ತನಗೆ ಆರಂಭದಲ್ಲಿ ಮಾರ್ಗದರ್ಶನವನ್ನು ಕೊಟ್ಟು ಸನ್ಮಾರ್ಗದಲ್ಲಿ ಅವನಿಗೆ ಹಚ್ಚಿದ ಗುರುಗಳನ್ನ ಬೇರೆ ಯಾರೋ ಸಿಕ್ಕರು ಅಂತ ತಿಳ್ಕೊಂಡಂತೇಳಿ ಅವರನ್ನು ತಿರಸ್ಕರಿಸಿ ಬೇರೆಯವನ್ನ ಗುರುಗಳನ್ನು ಮಾಡಿಕೊಂಡರೆ ಅದು ಬ್ರಹ್ಮಹತ್ಯಾ ದೋಷ ಅಂತ ತಿಳ್ಕೊಂಡಂತ ಕರೆದಿದ್ದಾರೆ. ಅದು ಜೀವನದ ಉದ್ದಕ್ಕೂ ನಮಗೆ ಆ ಭಗವಂತ ಅನುಗ್ರಹವಾಗೋದಕ್ಕೋಸ್ಕರ ತಡೀತದೆ. ಹೀಗಾಗಿ ಆ 3ನೇ ಶಂಕು ಅವನನ್ನು ಸಂಪೂರ್ಣವಾಗಿ ತಟ್ಟುಕೊಂಡಿತ್ತು. ವಿಶ್ವಾಮಿತ್ರರು ಇದೇ ಅವಕಾಶ ಅಂತ ತಿಳ್ಕೊಂಡಂತೇಳಿ ತಮ್ಮ ಪುಣ್ಯವನ್ನು 10,000 ವರ್ಷ ಮಾಡಿ ತಪಸ್ಸದ ಪುಣ್ಯವನ್ನ ಅವರು ಈ ಧಾರೆಯರು ತ್ರಿಶಂಕುವನ್ನ ಕೇವಲ ವಸಿಷ್ಠರ ಮೇಲೆ ಅವ್ರಕ್ಕಿಂತ ಗ್ರೇಟ್ ಅಂತ ಇಟ್ಕೊಳ್ಬೇಕು ಅಂತೇಳಿ ತ್ರಿಶಂಕುವನ್ನ ಸ್ವರ್ಗಕ್ಕೆ ಕಳಿಸಿದ್ದಾರೆ. ಆದರೆ ಇಂದ್ರಾದಿ ದೇವತೆಗಳು ಅದನ್ನು ಸ್ವೀಕರಿಸಲಿಲ್ಲ, ಕೆಳಗೆ ನುಗ್ಗಿದರು. ಅವನು ಮೇಲಿನಿಂದ ಒದರಿದ, ಗುರುಗಳೇ ಬೀಳ್ತಾ ಇದ್ದೇನೆ. ಆಗ ವಿಶ್ವಾಮಿತ್ರ ಹೇಳಿದ್ರು, ತ್ರಿಶಂಕು ತತ್ರೈವ ಸ್ಥಿತೋಭವ, ಹೀಗೆ ಕೈ ಮಾಡಿ 2 ಕಾಲು ಅಗಲ್ ಮಾಡಿ ತ್ರಿಶಂಕು ಕೆಳಗೆ ಬೀಳ್ತಾ ಇದ್ದಾನೆ. ಅಮಾವಾಸ್ಯ ದಿನ ಮೇಲೆ ಕಾಣ್ತಕ್ಕಂಥ ನಕ್ಷತ್ರಗಳಿಗೆ ಹೇಗೆ ರೇಖೆ ಹಾಕಿದರೆ ತ್ರಿಶಂಕು ಕೆಳಗೆ ಬೀಳುವ ನಕ್ಷತ್ರ ಹೀಗೆ ಇದೆ, ಆನಂತರ ಹೀಗೆ ಇದೆ, ಆನಂತರ ಈ ಕಡೆಗೆ ಹೀಗೆ ಬಂದು ಹೀಗೆ ಆಗಿ ಹೀಗೆ ನಕ್ಷತ್ರ ಇದೆ, ಮಧ್ಯದಲ್ಲಿ ನಕ್ಷತ್ರಗಳಿವೆ, 2 ಕಾಲುಗಳು ಹರಡಿದಂತೆ ನಕ್ಷತ್ರಗಳಿವೆ. ಒಬ್ಬ ಮನುಷ್ಯ ಆಕೃತಿ ಕೆಳಗೆ ಬೀಳುವುದು ಕಾಣಿಸ್ತದೆ. ಇದೇ ತ್ರಿಶಂಕು ಸ್ವರ್ಗ. ತನ್ನ ಪುಣ್ಯ ಖರ್ಚು ಮಾಡಿ ಅಲ್ಲಿಯೇ ಎಲ್ಲ ಬೇಕಾದಂತ ಕೃತ್ರಿಮ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ 2ನೇ ಸಲದ ತಪಸ್ಸಿನ ಫಲವನ್ನು ಕಳೆದುಕೊಂಡ್ರು. 3ನೇ ಸಲ ರಾಜರ್ಷಿ ಅಂತಿಕೊಂಡಂತೇಳಿ ಪ್ರಸಿದ್ಧರಾದರು. ಆದರೆ ಅವ್ರಿಗೆ ಬ್ರಹ್ಮರ್ಷಿ ಆಗ್ಬೇಕಾಗಿತ್ತು, ವೇದದ್ರಷ್ಟ ಋಷಿ ಆಗ್ಬೇಕಾಗಿತ್ತು. ಅದು ಆಗಬೇಕಾಗಿದ್ದರೆ ವಸಿಷ್ಠರ ಸಹಮತಿ ಬೇಕಾಗಿತ್ತು. ಎಷ್ಟೋ ಸಲ ವಸಿಷ್ಠರಿಗೆ ಕೇಳ್ಕೊಂಡ್ರು. ವಸಿಷ್ಠರು ಸಮಯ ಬರ್ತದೆ, ಆಗ ನೀವು ಬ್ರಹ್ಮರ್ಷಿಗಳಾಗ್ತೀರಿ ಅಂತ ಹೇಳ್ತಾ ಬಂದರು. ವಿಶ್ವಾಮಿತ್ರರಿಗೆ ಸಿಟ್ಟು ಬಂತು. ಈ ವಸಿಷ್ಠರನ್ನೇ ಇಲ್ಲದಂತೆ ನಾನು ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಇಂದು ರಾತ್ರಿ ವಸಿಷ್ಠರು ಮಲಗಿದಾಗ ಅವ್ರ ಮೇಲೆ ಕಲ್ಲು ಬಂಡೆ ಹಾಕಿ ಕೊಲ್ಬೇಕು ಅಂತ ತಿಳ್ಕೊಂಡಂತೇಳಿ ವಿಶ್ವಾಮಿತ್ರರು, ಮಿತ್ರ ಅಂತ ಏಕೋಚಂದ ಮಾತಾಡಬಾರದು, ಅವ್ರಿಗೆ ತಪ್ಪು ಮಾಡಿದ್ರು ಮುಂದೆ ಬ್ರಹ್ಮರ್ಷಿಗಳಾಗ್ತಾರೆ, ಹೋಗಿ ಕಲ್ಲು ತೆಗೆದುಕೊಂಡು ಒಳಗೆ ವಸಿಷ್ಠರು ಮಲಕ್ಕೊಳ್ಬೇಕು. ಶಯ್ಯಾಗ್ರಹ ಅನಸೂಯ ಹೇಳ್ತಾ ಇದ್ದಾಳೆ ವಸಿಷ್ಠರಿಗೆ. ಯಾಕಂತಂದ್ರೆ ವಸಿಷ್ಠರ ಮಕ್ಕಳೆಲ್ಲವೂ ಸಾಯುವಂತೆ ಮಾಡಿದ ವ್ಯಕ್ತಿ ವಿಶ್ವಾಮಿತ್ರರು. ಹೀಗಾಗಿ ಅನಸೂಯೆಗೆ ಬಹಳ ದುಃಖವಾಗಿತ್ತು. ಅನಸೂಯೆ ಹೇಳ್ತಾಳೆ, ನಿಮ್ಮ ಬಾಯಿಂದ ವಿಶ್ವಾಮಿತ್ರ ಬ್ರಹ್ಮರ್ಷಿ ಅಂತ ಬರಲಿ ಅಂತ ಹೇಳಿ
ಅವನು ಎಲ್ಲಾ ಕಿತಾಪತಿ ಮಾಡ್ತಾ ಇದ್ದಾನೆ. ನಮ್ಮ ಮಕ್ಕಳು ಕೂಡ ಹೋಗ್ಬಿಟ್ರು. ನಮ್ಮ ಮಕ್ಕಳ ವಿನಾಶಕ್ಕೆ ಕಾರಣನಾದ 10,000 ತಪಸ್ಸು ಮಾಡಿದ್ದಾನಲ್ಲ, ಬ್ರಹ್ಮರ್ಷಿ ಅಂತ ಅಂದ್ಬಿಡಿ. ಆಗ ವಸಿಷ್ಠರು ಹೇಳ್ತಾರೆ, ಬ್ರಹ್ಮರ್ಷಿ ಅಂತ ಅನ್ಲಿಕ್ಕೆ ನನಗೇನು, ಆದರೆ ದೇವರು ಮಾಡಿದ ನಿಯಮ ಇದೆ. ಎಲ್ಲಿವರೆಗೂ ಅಹಂಕಾರ ಹೋಗೋದಿಲ್ಲ, ಆ ವ್ಯಕ್ತಿ ಎಷ್ಟೇ ತಪಸ್ಸು ಮಾಡಿದ್ರು ಬ್ರಹ್ಮರ್ಷಿ ಆಗೋದಿಲ್ಲ. ವಿಶ್ವಾಮಿತ್ರರಲ್ಲಿ ಅಹಂಕಾರ ಅದು ಹುಟ್ಟುಗುಣ. ಯಾಕಂದ್ರೆ ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿದ್ದಾರೆ, ಆ ಹುಟ್ಟುಗುಣ ಹೋಗ್ತಾ ಇಲ್ಲ. ಎಂದು ಅಹಂಕಾರ ಹೋಗ್ತದೆ, ಅವತ್ತು ಬ್ರಹ್ಮರ್ಷಿಗಳಾಗ್ತಾರೆ. ಅವರು ಇನ್ನೂ ತಪಸ್ಸು ಮಾಡಲಿ, ಅಹಂಕಾರ ತ್ಯಾಗ ಮಾಡಲಿ, ಬಹಳ ವೇದದ್ರಷ್ಟರಾಗಲಿ ಅಂತ ಅಭಿಮಾನ ಮನಸ್ಸಿನಿಂದ ನಾನು ಇಚ್ಛೆ ಪಡ್ತೇನೆ. ಆದ್ರೆ ಆ ವ್ಯಕ್ತಿ ಇನ್ನು ಅಹಂಕಾರ ಬಿಡ್ತಾ ಇಲ್ಲ. ಇದನ್ನ ಕೇಳಿ ವಿಶ್ವಾಮಿತ್ರರಿಗೆ ಸತ್ಯದ ಮಾತು ಗೊತ್ತಾಯ್ತು. ಅಯ್ಯೋ, ಎಂಥ ತಪ್ಪು ಮಾಡ್ಲಿಕ್ಕೆ ನಾನು ಹೊರಟಿದ್ದೆ ಅಂಥೇಳಿ ಕಲ್ಲನ್ನು ಎಸೆದ್ರು. ಓಡಿ ಬಂದು ಗುಡಿಸಲು ಒಳಗೆ ಬಂದು ಗಟ್ಟಿಯಾಗಿ ಕಾಲಿಡಿದ್ದಾರೆ. ವಸಿಷ್ಠರೇ, ಇವತ್ತು ನೀವು ನನ್ನ ಅಹಂಕಾರವನ್ನು ದೂರ ಮಾಡಿ ನನಗೆ ಬ್ರಹ್ಮರ್ಷಿ ಆಗುವ ದಾರಿಯನ್ನು ತೋರಿಸಿದ್ದೀರಿ, ಬಹಳ ಉಪಕಾರ ಅಂತ ಹೇಳಿ ನಾನು ನಿಮ್ಮನ್ನು ಕೊಲ್ಲಬೇಕು ಅಂತ ಮನಸ್ಸು ಮಾಡಿದ್ದಕ್ಕೆ ನಂದೆಲ್ಲ ತಪಸ್ಸು ಹೊರಟೋಗಿದೆ. ಮತ್ತೆ ನಾನಂತ ಇನ್ನೊಂದು ದಿಕ್ಕೆ ಕುಳಿತು 10,000 ವರ್ಷ ತಪಸ್ಸು ಮಾಡಿ ಆನಂತರ ಗಾಯತ್ರಿ ಮಂತ್ರವನ್ನ ಕಂಡು ಬ್ರಹ್ಮರ್ಷಿ ಅಂತ ಅನಿಸ್ಕೊಂಡಿದ್ದಾರೆ. ಬ್ರಹ್ಮರ್ಷಿ ವಿಶ್ವಾಮಿತ್ರ. ದೇವತೆಗಳು ಇವರನ್ನೆಲ್ಲ ಅನುಮೋದಿಸಿದ್ದಾರೆ. ಮೊದಲಿನ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಿದೆ, ಶುದ್ಧರಾಗಿದ್ದಾರೆ. ಆದರೆ ನಮ್ಮ ದೃಷ್ಟಿಯಿಂದ ನಮಗೆ ಅವರು ಕೊಟ್ಟ ಕೊಡುಗೆ ಬಹಳ ಅಪರೂಪದ ಕೊಡುಗೆ. ಒಬ್ಬ ಬ್ರಾಹ್ಮಣ ಮೂರು ವೇದಗಳನ್ನ, ಯಾಕೆ ಆಗಿನ್ನು ವೇದಗಳು 4 ಆಗಿರಲ್ಲ, 3 ಇದ್ದು, ಋಚಃ, ಯಜುಂಷಿ, ಸಾಮ ಅಂತ ಹೇಳಿ ಮುಂದೆ ವೇದವ್ಯಾಸರು ವಿಭಾಗ ಮಾಡಿ ಅಥರ್ವವೇದ ಮಾಡಿದರು. ವೇದ ಮಂತ್ರವನ್ನೇ ಒಂದ್ ಕಡೆಗೆ ಐಡೆಂಟ್ ಮಾಡಿದರು. ಅದನ್ನು ಪಾರಾಯಣ ಮಾಡದೆ ಅವನಿಗೆ ಊಟ ಮಾಡ್ಲಿಕ್ಕೆ ಅಧಿಕಾರ ಇರಲಿಲ್ಲ. ಒಂದೊಂದು ವೇದ 3 ತಾಸು, 9 ತಾಸು ವೇದ ಮಂತ್ರ ಪಾರಾಯಣ ಆದ ಮೇಲೆ ಬ್ರಾಹ್ಮಣನಿಗೆ ಒಂದು ತುತ್ತು ಬಾಯಿಲ್ದೆ ಅನ್ನ ಹಾಕಿಕೊಳ್ಳಿಕ್ಕೆ ಅಧಿಕಾರ ಇದೆ. ಇಲ್ಲಿದ್ರೆ ಬ್ರಾಹ್ಮಣ ಹೊರಟೋಗ್ತಾರೆ. ಆದರೆ ವಿಶ್ವಾಮಿತ್ರ ಉಪಕಾರ ಏನು? ಆ 3 ವೇದಗಳ ಸಾರರೂಪವಾಗಿ ಗಾಯತ್ರಿ ಮಂತ್ರವನ್ನು ನಮಗೆ ಜಗತ್ತಿಗೆ ಕೊಟ್ಟರು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ತತ್ಸವಿತುರ್ವರೆಣ್ಯಂ ಋಗ್ವೇದದ ಸಾರ, ಭರ್ಗೋ ದೇವಸ್ಯ ಧೀಮಹಿ ಯಜುರ್ವೇದದ ಸಾರ, ಧಿಯೋ ಯೋ ನ ಪ್ರಚೋದಯಾತ್ ಸಾಮ ಸಂಹಿತೆಯ ಸಾರ. ಇದಕ್ಕಿಂತಲೂ ಮೊದಲು 3 ವೇದಗಳ ಸಾರ ವ್ಯವಹಾರ್ತಿ ರೂಪದಿಂದ ಬ್ರಹ್ಮದೇವರಿಂದ ಬಂದಿದ್ದು. ಭೂಹು ಭುವಃ ಸ್ವಹ. ಆದರೆ ಅದು ಅಧಿಕಾರಿಕ ದೇವತೆಗಳಿಂದ ಮಾತ್ರ ಉಳಿದಿತ್ತು, ಜನಸಾಮಾನ್ಯರಿಗೆ ಸಿಕ್ಕಿರಲಿಲ್ಲ. ಅದಕ್ಕಿಂತ ಮೊದಲು ಪರಮಾತ್ಮ ತನ್ನ ಉಚ್ಚಾರಣೆಗೋಸ್ಕರ ಇಟ್ಕೊಂಡಿರ್ತಕ್ಕಂಥದ್ದು, ಸನ್ಯಾಸಿಗಳಿಗೋಸ್ಕರ ಇರ್ತಕ್ಕಂಥ ಮಂತ್ರ ಪ್ರಣವ ಮಂತ್ರ. ಓಂ ಅ ಋಗ್ವೇದ, ಉ ಯಜುರ್ವೇದ, ಮ ಸಾಮ ಸಂಹಿತ.
ಆದರೆ ಇದು ಸಂಕ್ಷಿಪ್ತವಾಗಿ ದಿನಕ್ಕೆ 1,000 ಸಲ ಗಾಯತ್ರಿ ಮಂತ್ರ ಹೇಳಿದೆ 3 ವೇದಗಳನ್ನು ಪಾರಾಯಣ ಮಾಡಿದ ಪುಣ್ಯ ಸಿಗ್ತದೆ. 1,008 ಸಲ. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ. ಏನಪ್ಪ ಇವತ್ತು ಆಗೋದಿಲ್ಲ ಅಂತಂದ್ರೆ 108 ಸಲ ಆದ್ರು. ಆಯ್ತಪ್ಪ, ಅಷ್ಟು ವೇಳೆ ಇಲ್ಲ, ಪ್ರಾಣ ಹೋಗ್ತಾ ಇದೆ, ಆಕಾಶದಿಂದ ಬಾಂಬ್ ಬೀಳ್ತಾ ಇವೆ, ಸುನಾಮಿ ಬಂದಿದೆ, ಮನೆ ಹರಿದುಕೊಂಡು ಹೋಗೋ ಪ್ರಸಂಗ ಇದೆ, ಒಟ್ಟೊತ್ತು ಮಾಡ್ಲಿಕ್ಕೆ ಆಗೋದಿಲ್ಲ. 10 ಜಪ ಮಾಡು. 10 ಜಪ ಮಾಡೋದಿದು ಎಮರ್ಜೆನ್ಸಿಯಲ್ಲಿ ಮಾತ್ರ. ನಾವು ದಿನಾಲೂ ನಮಗೆ ಎಮರ್ಜೆನ್ಸಿ ಅಂತ ತಿಳ್ಕೊಂಡಿದ್ದೇವೆ ಹುಚ್ಚರು. ಮಿನಿಮಮ್ 108 ಸಲ ಆದ್ರೂ ಮಾಡಿ ಬ್ರಾಹ್ಮಣ್ಯ ಉಳಿತದೆ. ಬ್ರಾಹ್ಮಣ್ಯ ಉಳಿಸುವುದಕ್ಕೋಸ್ಕರ ವಿಶ್ವಾಮಿತ್ರರು ಕೊಟ್ಟ ಮಂತ್ರ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ. ಆದ್ದರಿಂದ ಆಚಾರ್ಯರು ಮಹಾಭಾರತ ಆತ್ಮನಿರ್ಣಯದಲ್ಲಿ ದಶರಥನ ಮನೆಗೆ ವಿಶ್ವಾಮಿತ್ರರು ಬಂದರು ಅಂತ ಹೇಳುವಾಗ ವಿಶ್ವಸ್ಯ ಮಿತ್ರಂ ಸ ಯಹ ಜಗಾಮ, ಜಗತ್ತಿಗೇನೆ ಮಿತ್ರರು ಗಾಯತ್ರಿ ಮಂತ್ರವನ್ನು ಕೊಟ್ಟು ಪರಮ ಉಪಕಾರ ಮಾಡಿದ ಋಷಿ ಬಂದರು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಆದರೆ ಮಾನ ಆರಂಭದಲ್ಲಿ ಸಿಕ್ಕ ಮರ್ಯಾದೆ ಅಂತೇನಿದೆ, ಇದು ನಮಗೆ ಅಹಂಕಾರಕ್ಕೆ ಕಾರಣೀಭೂತವಾಗ್ತದೆ. ಅದಕ್ಕೋಸ್ಕರವೇ ಪುರಂದರದಾಸರು ಹೇಳ್ತಾರೆ, ಅಪಮಾನವಾದರೆ ಒಳಿತು, ಅಪರೂಪ ಹರಿನಾಮ ಜಪಿಸುವ ಮನಜನೆಗೆ. ಅಪಮಾನ ಆಯ್ತು ವಿಶ್ವಾಮಿತ್ರರಿಗೆ 3 ಸಲ. ಇದು ಬರೀ ಮಾನದಿಂದ ಅಭಿಮಾನ, ಅಪಮಾನ ಆಗಿರದೇ ಇದ್ರೆ ವಸಿಷ್ಠರಿಂದ ಅಪಮಾನವಾಗಿ ತಮ್ಮ ಎಲ್ಲಾ ಸೈನ್ಯವನ್ನು ಕಳ್ಕೊಳ್ಳದೆ ಇದ್ರೆ ದಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತೇಳಿ ಅಂತಿರ್ಲಿಲ್ಲ. ಆದ್ದರಿಂದಾಗಿ ಅಪಮಾನವಾದರೆ ಒಳಿತು ಅಂತ ಅನ್ನೋದನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಮಾನದಿಂದ ತಪಹಾನಿಯಾಗುವುದು. ವಿಶ್ವಾಮಿತ್ರ ಕೇಳಿದ್ದಾರೆ, ಎಷ್ಟೆಷ್ಟು 3 ಸಲ 10,000 ವರ್ಷ ತಪಸ್ಸನ್ನ ಕಳೆದುಕೊಂಡಿದ್ದಾರೆ. ಮಾನದಿಂದ ತಪಹಾನಿಯಾಗುವುದಕ್ಕೆ ಇನ್ನೊಂದು ಉದಾಹರಣೆ ಭೃಗು ಋಷಿಗಳು. ಭೃಗು ಋಷಿಗಳು ನನಗೆ 3 ಲೋಕಗಳಿಗೆ ಹೋಗುವ ಜ್ಞಾನ ಚಕ್ಷುಷು ಇದೆ, ಹೋಗಿ ಅವರನ್ನು ಪರೀಕ್ಷಿಸಿ ಯಾರು ಸರ್ವೋತ್ತಮ ಅಂತ ನೋಡ್ಕೊಂಡು ಬರ್ತೇನೆ ಅಂತ ಹೊರಟರು. ಇಲ್ಲೇ ತಪ್ಪು ಮಾಡಿದ್ರು. ತಮ್ಗಿಂತ ದೊಡ್ಡವರನ್ನು ಪರೀಕ್ಷಿಸುವುದೇ ಅವರಿಗೆ ಅಪಮಾನ ಮಾಡಿದಂತೆ. ಬ್ರಹ್ಮದೇವರ ಹತ್ರ ಹೋದ್ರು. ಬ್ರಹ್ಮದೇವರು ಹೇಳಿದ್ರು, ಆಯ್ತು, ಇವರ ಪುಣ್ಯ ಹ್ರಾಸ ಮಾಡಬೇಕಾಗಿದೆ ಅಂತ ಹೇಳಿ ಅವ್ರ ಜೊತೆಗೆ ಮಾತನಾಡಲೇ ಇಲ್ಲ. ಕಣ್ಮುಚ್ಚಿ ತಪಸ್ ಮಾಡ್ತಾ ಕೂತ್ಕೊಂಡ್ರು. ನನಗೆ ಬಾ ಅಂತ ಅನ್ಲಿಲ್ಲ, ನನಗೆ ಕೂಡು ಅಂತ ಅನ್ಲಿಲ್ಲ. ಆದ್ದರಿಂದ ಈ ಬ್ರಹ್ಮ ಪೂಜೆಗೆ ಅನರ್ಹ, ನನಗೆ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ಇವನು ಅಯೋಗ್ಯ ಅಂತ ತಿಳ್ಕೊಂಡಂತೆ ಬ್ರಹ್ಮದೇವರಿಗೆ ತಾಪ್ ಕೊಟ್ಟರು. ಅಲ್ಲಿ ಅವರ ತಪಸ್ಸು 1/3 ತಪಸ್ಸು ಹೊರಟೋಗ್ಬಿಡ್ತು. ರುದ್ರದೇವರ ಹತ್ರ ಬಂದರು. ರುದ್ರದೇವರು ಪಾರ್ವತಿಯ ಜೊತೆಗೆ ಪಾರ್ವತಿಯನ್ನು ತೊಡೆ ಮೇಲೆ ಕುಡಿಸ್ಕೊಂಡು ಪಾಠ ಹೇಳ್ತಾ ಇದ್ರು. ಅವರ ವೈರಾಗ್ಯವನ್ನು ಗುರುತಿಸದೆ ಎಂಥ ಕಾಮಿ ಅಂತ ತಿಳ್ಕೊಂಡಂತೇಳಿ ಲಿಂಗ ಪೂಜೆ ಆಗಲಿ ಶಾಪ ಕೊಟ್ಟರು. ಅಲ್ಲಿಯೂ ತಪಸ್ಸನ್ನು ಕಳೆದುಕೊಂಡ್ರು. ವೈಕುಂಠಕ್ಕೆ ಬಂದರು. ದೇವರು ಮಾತಾಡ್ತಿಲ್ಲ, ಮಲಗಿದ ನಾಟಕ ಮಾಡಿದ. ದೇವರಿಗೆ ಎದೆಗೆ ಹೋದರು. ಒದೆಯೋದು ಅಂತ ತಿಳ್ಕೊಂಡಂತ ದೇವರಿಗೂ ಲಕ್ಷ್ಮೀ ದೇವಿಗೂ
ಇವೆಂಥ ದೇವತೆಗಳು ಹಾಗೆ ಹೇಗೆ ಅಂತ ಅಪಮಾನ ಮಾಡಿದ್ರು ಅಷ್ಟೇ. ಓದಲಿಕ್ಕೆ ಆಗ್ತಾನೆ ಆಗೋದಿಲ್ಲ. ಅಳಿದುಳಿದ ಎಲ್ಲಾ ತಪವನ್ನು ಕಳೆದುಕೊಂಡ್ಬಿಟ್ಟು ನನಗೆ ಮರ್ಯಾದೆ ಸಿಗ್ಬೇಕು, ನನಗೆ ಮೇಲೆ ಕರೆದು ಕೂಡಿಸ್ಬೇಕು, ನನಗೆ ಫಸ್ಟ್ ಕುರ್ಚಿಯಲ್ಲಿ ಕೂಡಿಸ್ಬೇಕು. ಈ ದುರಭಿಮಾನ ನಮ್ಮ ತಪಸ್ಸನ್ನ ದೂರ ಮಾಡ್ತದೆ. ಆದ್ರಿಂದ ಮನುಷ್ಯನಿಗೆ ದುರಭಿಮಾನ ಇರಬಾರದು. ದುರಭಿಮಾನಿಯಾಗಿರ್ತಕ್ಕಂಥ ದುರ್ಯೋಧನನಿಗೆ ಏನಾಯ್ತು? ದುರಭಿಮಾನಿಯಾಗಿರ್ತಕ್ಕಂಥ ಆ ದುರ್ಯೋಧನ ಕಳೆದುಕೊಂಡದ್ದೇನು? ಅಪಮಾನವಾದರೆ ಒಳಿತು. ಮಾನಿ ದುರ್ಯೋಧನನಿಗೆ ಹಾನಿ ತಪ್ಪಲಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಮಾನ ಅಪಮಾನಕ್ಕೆ ಸಮನಾದ ಮನುಜನಿಗೆ ಕೃಷ್ಣನ ಮಾತನ್ನ ನೆನ್ಪಿಟ್ಕೊಳಕು. ಸಮೋ ಮಾನಾಪಮಾನಯೋ. ನಮಗೆ ಮಾನ ಕೊಡುವವನು ಪರಮಾತ್ಮ. ಯಾವಾಗ ಮಾನ ಮರ್ಯಾದೆ ಸಿಗ್ತದೆ, ಮೇಲೆ ಕರೀತಾರೆ, ಸ್ಟೇಜ್ ಮೇಲೆ ಕೂಡಿಸ್ತಾರೆ, ಹಾರ ಹಾಕ್ತಾರೆ, ಫೋಟೋ ತೆಗಿತಾರೆ, ಪರಮಾತ್ಮ ಆ ದಿವಸ ನಮ್ಮಲ್ಲಿ ಇದ್ದಾನೆ ಅಂತೇಳಿ ಅವನಿಗೆ ಮರ್ಯಾದೆ ಇದೆಲ್ಲ ಎಂದು ಪರಮಾತ್ಮ ಬಿಟ್ಟು ಹೋಗ್ತಾನೆ. ಜನರು ಅವತ್ತು ನಮ್ಮನ್ನು ಹೀಯಾಳಿಸ್ತಾರೆ, ತಿರಸ್ಕಾರ ಮಾಡ್ತಾರೆ. ಅಪಮಾನವಾದಾಗ ಓ ಇವತ್ತು ಭಗವಂತನ ಸನ್ನಿಧಾನ ನಾನು ಕಳೆದುಕೊಂಡಿದ್ದೇನೆ, ಅದಕ್ಕೆ ಅಪಮಾನವಾಗಿದೆ ಅಂತ ತಿಳಿದುಕೊಳ್ಬೇಕು. ಮಾನ ಇದು ಸಮನಿಂದ ಬಂದದ್ದು, ಅಪಮಾನವು ಸಮದಿಂದ ಬಂದದ್ದು. ನಿರ್ದೋಷನಾದ ಪರಮಾತ್ಮನ ಇಚ್ಛಾನುಸಾರವಾಗಿ ನಮಗೆ ಮಾನ ಅಪಮಾನಗಳು ಆಗುತ್ತವೆ. ಅದಕ್ಕೋಸ್ಕರ ಹೆಚ್ಚಿನ ದುರಭಿಮಾನ ಯೋಗ್ಯವಲ್ಲ. ಅಪಮಾನದಿಂದಲೇ ತಪವೃದ್ಧಿಯಾಗುವುದು. ಅಪಮಾನ ಆಯಿತು ಅಂತಂದ್ರೆ ನಮಗೆ ತಪಸ್ಸಿನ ಅಭಿವೃದ್ಧಿ ಆಗ್ತದೆ. ಇದಕ್ಕೆ ಉದಾಹರಣೆ ಪಾಂಡವರು ಅಪಮಾನಿತರಾಗಿ ಕಾಡಿಗೆ ಸೇರಿದಾಗ 12 ವರ್ಷ ಭಗವಂತನ ವಿಶೇಷ ಆರಾಧನೆ ಮಾಡಿದ್ದಾರೆ. ಸಾವಿರಾರು ಬ್ರಾಹ್ಮಣರಿಗೆ ದಿನಕ್ಕೆ ಊಟಕ್ಕೆ ಹಾಕಿದ್ದಾರೆ. ವನಪರ್ವದಲ್ಲಿ ಅನೇಕ ಋಷಿ ಮುನಿಗಳು ಬಂದು ಇವ್ರಿಗೆ ಉಪದೇಶ ಕೊಟ್ಟಿದ್ದಾರೆ. ವನಪರ್ವವನ್ನು ಒಂದ್ಸಲ ವಿಸ್ತಾರವಾಗಿ ನೀವು ಕೇಳಬೇಕು. ವೇದವ್ಯಾಸರ ಉಪದೇಶ, ಮಾರ್ಕಂಡೇಯರ ಉಪದೇಶ, ಇನ್ನು ಅನೇಕ ಋಷಿಗಳ ಉಪದೇಶ. ಅಪಮಾನದಿಂದಲೇ ತಪವೃದ್ಧಿಯಾಗುವುದು, ಅಪಮಾನದಿಂ ಪುಣ್ಯ ಸಫಲವಾಗುವುದು. ಅಪಮಾನದಿಂದ ಪುಣ್ಯ ಸಫಲವಾಗ್ತದೆ. ಪುಣ್ಯ ಸಫಲವಾಗ್ತದೆ, ಹೌದು. ವನವಾಸವಾಯಿತು. ಧೃತರಾಷ್ಟ್ರ ವಿದುರನನ್ನು ಕರೆದು ಹೇಳ್ದ, ವಿದುರ, ಒಳ್ಳೇದಾಯ್ತಲ್ಲ, ನನ್ನ ಮಕ್ಕಳಿಗೆ ರಾಜ್ಯ ಸಿಕ್ತು. ವಿದುರ ಅಂದ, ಬಹಳ ತಪ್ಪು ಮಾಡಿದೆ ನೀನು. ರಾಜ್ಯದ ಲೋಭದಿಂದ, ಸ್ವಂತ ಮೋಹದಿಂದ, ಮಕ್ಕಳ ಮೋಹದಿಂದ ಪಾಂಡವರಂತ ಸಾತ್ವಿಕರನ್ನು ಹೊರಗೆ ಹಾಕಿದ್ದಿ. ರಾಜನಾಗಿದ್ದು ಸರಿಯಲ್ಲ ಅಣ್ಣ ಅಂತ ತಿಳ್ಕೊಂಡಂತ ಅಂದದಕ್ಕೋಸ್ಕರ ಯಾವಾಗಲೂ ಪಾಂಡವರ ಬಗ್ಗೆ ಮಾತನಾಡ್ತೀವಿ. ಹೋಗ್
ಅಂತ ತಿಳ್ಕೊಂಡು ಅಂತೇಳಿ ನನ್ನ ಕಂಡು ಬಂದರೆ ಬೇಡ ಅಂತ ತಿಳ್ಕೊಂಡಂತಿದ್ದಾನೆ. ಆಗಲಿ ಅಂತ ವಿದುರ ಸೀದಾ ಬಂದು ಪಾಂಡವರ ಹತ್ರ ಕೂತ್ಕೊಂಡಿದ್ದ. ಪಾಂಡವರ ಸನ್ನಿಧಾನದಲ್ಲಿ ಅನೇಕ ಋಷಿಗಳ, ಮುನಿಗಳ, ಅನೇಕ ಜ್ಞಾನಿಗಳ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ವಿದುರನಿಗೆ. ಮುಂದೆ ಧೃತರಾಷ್ಟ್ರನಿಗೆ ವಿದುರ ಇಲ್ಲದೆ ತಡಿಲಿಕ್ಕಾಗ್ಲಿಲ್ಲ. ಸಂಜಯನನ್ನು ಕಳಿಸ್ತಾನೆ, ಮತ್ತೆ ವಿದುರ ತಿರುಗಿ ಬರ್ತಾನೆ. ಆ ಮಾತು ಬೇರೆ. ಅಪಮಾನದೆಂ ಪುಣ್ಯ ಸಫಲವಾಗುವುದು. ಅಪಮಾನದಿಂದ ದೇವರ ದರ್ಶನವೂ ಆಗ್ತದೆ. ಆಡಾಡ್ತಾ ಒಂದ್ಸಲ ಅರಮನೆಗೆ ಹೋದಾಗ ಅಲ್ಲಿ ಉತ್ತಾನಪಾದ ರಾಜ ತನ್ನ ಎರಡನೇ ಮಗನನ್ನ ತೊಡೆ ಮೇಲೆ ಕುಡಿಸ್ಕೊಂಡು ಉತ್ತಮ ಅಂತ ಕೊಂಡದವನ ಹೆಸರು ಪ್ರೀತಿ ಮಾಡ್ತಾ ಇದ್ದಾನೆ. ನೋಡಿದ ಧ್ರುವ, ಅಪ್ಪ ನನ್ನನ್ನು ಕರೆದುಕೊಂಡು ತಿಳ್ಕೊಂಡು ಅಂತ ಹೇಳುವಾಗ ಆಯ್ತು ಅಂತ ತಿಳ್ಕೊಂಡು ಅಂತೇಳಿ ಉತ್ತಾನಪಾದ ಇನ್ನೊಂದು ತೊಡೆ ಮೇಲೆ ಕುಡಿಸ್ಕೊಂಡಿದ್ದಾನೆ. ಹಿರಿಯನಾದ ಧ್ರುವನಿಗೆ ಈ ರೀತಿಯಾದ ಸೊಲಿಗೆ ಸಿಕ್ಕರೆ ನಾಳೆ ಇವನೇ ರಾಜನಾಗ್ತಾನೆ, ನನ್ನ ಮಗನ ರಾಜನಾಗೋದಿಲ್ಲ ಅಂತನ್ನೋ ದುರ್ಬುದ್ಧಿಯಿಂದ ಸುರುಚಿ ಬಂದು ಧ್ರುವನನ್ನ ತೊಡೆ ಮೇಲಿಂದ ಎಳೆದು ಕೆಳಗೆ ಸಾಕ್ತಾಳೆ. ಕೆಳಗೆ ಬಿದ್ದಿದೆ, ಮೈಯೆಲ್ಲ ಧೂಳಾಗಿದೆ. ಅಪ್ಪ ಕರೆದುಕೋ ಅಂತ ತಿಳ್ಕೊಂಡು ಅಂತೇಳಿ ಹಸುಳ ಕರಿತಾ ಇದೆ. ಆದರೆ ಹೆಂಡತಿಯ ಮೇಲಿನ ಮೋಹದಿಂದ ಎಲ್ಲಿ ಸುರುಚಿನನ್ನು ಬಿಟ್ಟು ಹೋಗ್ತಾಳೋ ಅಂತನ್ನೋ ಭಯ ಉತ್ತಾನವಾದನಂತ ಮಹಾನುಭಾವನ ಮನುವಿನ ಮಗ ಹೆಂಡತಿ ಮೋಹದಲ್ಲಿ ಸಿಕ್ಕಿಬಿದ್ದಿದ್ದ. ಕೊನೆಗೆ ಧ್ರುವ ಹೇಗೋ ಸಾವರಿಸಿಕೊಂಡು ತಿರುಗಿ ಬರ್ತಾನೆ. ತಾಯಿಗೆ ಹೇಳ್ತಾನೆ, ತಾಯಿ ಅಂತ ಅಪ್ಪ ಅಮ್ಮಂಗೆ ಯಾಕೆ ಬೈತಿ? ನಿನಗೆ ಬೈಯೋ ಅಧಿಕಾರ ಇಲ್ಲ. ಎಷ್ಟಾದ್ರೂ ನಿನ್ನ ತಂದೆ ತಾಯಿ. ನಮಗೆ ಅಪಮಾನ ಆಗೋದು ಭಗವಂತನ ಇಚ್ಛಾನುಸಾರವಾಗಿ. ಭಗವಂತನ ಅನುಗ್ರಹ ಆದ್ರೆ ಯಾರು ಅಪಮಾನ ಮಾಡ್ಲಿಕ್ಕೆ ಆಗ್ತದೆ? ನಮಗೆ ಅಪಮಾನ ಮಾಡಿದ್ರು ಅವರೇ ಅಪಮಾನಿತರಾಗ್ತಾರೆ. ಬೇಡ, ಈ ಅಪಮಾನ ಎಂದಿಗೂ ಆಗ್ಬಾರ್ದು ಅಂತ ತಿಳ್ಕೊಂಡಂತೇಳಿ ಅದನ್ನೇ ಛಲವನ್ನಾಗಿಟ್ಟುಕೊಂಡು ಆ 7 ವರ್ಷದ ಬಾಲಕ ತಪಸ್ಸಿಗೆ ಹೋಗಿ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದಾನೆ. ಅಪಮಾನ ಅವನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇದಕ್ಕೆ ಕಾರಣೀಭೂತವಾಯಿತು. ಅಪಮಾನದಿಂದಲೇ ನೃಪಧ್ವರಾಯನಿಗೆ ಕಪಟ ನಾಟಕ ಕೃಷ್ಣ ಪರೋಕ್ಷವಾದುದು. ಪುರಂದರದಾಸರು ಹೇಳ್ತಾರೆ. ಅದರಿಂದ ಅಪಮಾನವಾದಾಗ ಸ್ವಾಭಿಮಾನ ಕಳೆದುಕೊಳ್ಳಬಾರ್ದು. ದಿನಾಲು ಅಪಮಾನ ಮಾಡ್ತಿದ್ರೆ ಅಲ್ಲಿ ಇರ್ಬೇಕು ಅಂತ ಶಾಸ್ತ್ರ ಏನು ಹೇಳಿಲ್ಲ. ಮಹಾಭಾರತ ಬಂದ ಕಡೆಗೆ ಹೇಳ್ತಾರೆ, ಯಸ್ಮಿನ್ ದೇಶೇನ ಸಮ್ಮಾನ, ಯಾವ ಪ್ರದೇಶದಲ್ಲಿ ನಮಗೆ ಮಾನ ಮರ್ಯಾದೆ ಇಲ್ಲ, ನ ಪ್ರೀತಿ, ಎಲ್ಲಿ ಪ್ರೀತಿ ಸಿಕ್ಕೋದಿಲ್ಲ, ನಚ ಬಾಂಧವ, ಬಂಧುಗಳು ಯಾರು ನಮ್ಮನ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ ಅಥವಾ ಬಂಧುಗಳೇ ಇಲ್ಲ. ಹೋಗ್ಲಪ್ಪ, ವಿದ್ಯಾ ಸಿಗ್ತದೆ, ಗುರುಕುಲ ಅಪಮಾನ ಆದ್ರೂ ಪರವಾಗಿಲ್ಲ ಅಂತ ವಿದ್ಯೆ ಸಿಗುವ ಸಂದರ್ಭವೂ ಇಲ್ಲ. ನ ತತ್ರ ದಿವಸಂ ವಸೇತಲ್ಲ, ಒಂದು ದಿವಸ ಇರಬಾರ್ದು. ಕೆಲವು ಸಲ ಅಪಮಾನ ಮನುಷ್ಯನ ಜೀವನದಲ್ಲಿ ಬಹಳ ಉತ್ತಮವಾದ ಸ್ಥಿತಿಯನ್ನು ತಂದು ಕೊಡ್ತದೆ. ನನ್ನ ಜೀವನದ ಘಟನೆ ನನ್ನ ನೆನಪಿದೆ. ನಮ್ಮ ತಂದೆ
ಒಂದು ಸ್ಕೂಲ್ನಲ್ಲಿ ಅಧ್ಯಾಪಕರು. ಸಂಬಳ ಕಡಿಮೆ, ಮನೆಯಲ್ಲಿರೋ ಸಂಖ್ಯೆ ಹೆಚ್ಚು, ಮಕ್ಕಳ ಸಂಖ್ಯೆ ಹೆಚ್ಚು, ಬಂಧು ಬಾಂಧವರ ಸಂಖ್ಯೆ ಹೆಚ್ಚು. 2 ಹೊತ್ತು ಊಟ, ವರ್ಷಕ್ಕೆ ಒಂದು ಜೋಡಿ ಬಟ್ಟೆ. ಇದಕ್ಕಿಂತ ಹೆಚ್ಚಿಗೆ ನಮ್ಮ ತಂದೆ ನಮ್ಗೆ ಕೊಡುಕ್ಲಿಕ್ಕೆ ಸಮರ್ಥರಾಗಿರಲಿಲ್ಲ. ನನಗೆ 8 ವರ್ಷ ಆಗಿತ್ತು, ಇಲ್ಲ 9-10 ವರ್ಷ ಆಗಿತ್ತು. ನನ್ನ ಅಣ್ಣನಿಗೆ 11 ವರ್ಷ ನಡೆದಿತ್ತು. ಆಗ ಬಿಜಾಪುರದಲ್ಲಿ ಮುಂದೆ ಸತ್ಯಪ್ರಮೋದ ತೀರ್ಥರ ಸಮಾರಾಧನೆ ಆಗೋದಿತ್ತು. ಆ ವ್ಯವಸ್ಥೆಗೋಸ್ಕರ ನಮ್ಮ ಗುರುಗಳು ಬಂದಿದ್ರು. ನಮ್ಮ ಗುರುಗಳು ಬಂದರೆ ನನ್ನ ಮಹಾಲಿ ಗೋಪಾಲಾಚಾರ್ಯರು ನಮ್ಮ ಮನೇಲಿ ಹೇಳ್ಕೊಳ್ತಾ ಇದ್ರು. ಅವ್ರು ಕೇವಲ ನಮ್ಮ ತಂದೆ ಸೋದರತ್ತೆ ಮಾಡಿದ ಅಡಿಗೆಯನ್ನು ಮಾತ್ರ ಊಟ ಮಾಡ್ತಾ ಇದ್ರು, ಬೇರೆ ಯಾರ ಕೈಯಿಂದ ಊಟ ಮಾಡ್ತಿರ್ಲಿಲ್ಲ. ಹೇಳಿದ್ರೆ, ಈ ಸಲ ರಾಮಾಚಾರ್ಯರು ಈ ಸಲ ರಜೆಯಲ್ಲಿ ಉಪನಯನ ಮಾಡಿಬಿಡಿ, ಏನಾದ್ರು ಖರ್ಚು ಬಂದರೆ ಎಷ್ಟೇನು ಖರ್ಚು ಆಗ್ತದೆ ನಾನು ಕೊಡ್ತೇನೆ ಅಂತಕೊಂಡು ಹೇಳ್ಬಿಟ್ಟು. ಬ್ರಾಹ್ಮಣರ ವಚನ ಇದು, ವೇದ ವಚನ. ಹೇಗೆ ನಮ್ಮಲ್ಲಿ ನಿಯಮ, ಜಾವಳ, ಗಂಡಸು ಮಕ್ಕಳ ಜಾವಳ ತುಳಜಾಪುರದಲ್ಲಿ ಆಗಬೇಕು, ಉಪನಯನ ತಿರುಪತಿಯಲ್ಲಿ ಆಗಬೇಕು. ನಮ್ಮ ತಂದೆಗೆ ತಿಂಗಳಿಗೆ ಊಟ ಬಟ್ಟೆ ವರ್ಷದಲ್ಲಿ ಮುಗಿದೋಗ್ತಿತ್ತು, ಸಾಲ ತೀರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಇನ್ನು ತಿರುಪತಿಗೆ ಕರ್ಕೊಂಡೋಗಿ ಮಾಡೋದೇನು? ನಮ್ಮ ತಂದೆ ನಮ್ಮ ಮನೆ ಎದುರಿಗಿರುವ ಒಬ್ಬ ಶ್ರೀಮಂತರ ಮನೆಯಲ್ಲಿ ದಿನಾಲು ಸಾಯಂಕಾಲ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಬರ್ತಾ ಇದ್ರು. ಮಂಗಳಾರತಿ ಹೋದಾಗ ಅವ್ರು ಕೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇದ್ರು ಅವರು, ಏನ್ರಿ ನಿಮ್ಮ ಗುರುಗಳು ಬಂದಿದ್ರಂತೆ, ಏನು ವಿಷಯ ಏನು ಅಂತಕೊಂಡು ಅಂತ ಹೇಳಿ. ಏನಿಲ್ಲ, ನಮ್ಮ ಮಕ್ಕಳನ್ನ ಉಪನಯನ ಮಾಡಂತ ಹೇಳಿದ್ರು, ನನ್ನ ಕಡೆ ಸಾಧ್ಯ ಇಲ್ಲ, ಹಣ ಇಲ್ಲ ಅಂತಕೊಂಡು ಅಂತ ಹೇಳಿ ಕೊಡ್ತಿದ್ದೇನೆ. 11 ವರ್ಷ ಆಯ್ತು, ಇನ್ನೊಬ್ಬ 9 ವರ್ಷ ಆಗೋಗಿದೆ. ಅದಕ್ಕೆ ಅವರು ಏನಾದ್ರು ಮಾಡಿ ಇನ್ನೊಂದ್ಸಲ ಬಂದ ನಾನು ಹಣ ಕೊಡ್ತೇನೆ, ಬಂದು ಉಪನಯನ ಮಾಡು ಅಂತ ಹೇಳಿದ್ರು ಅಂತ. ಬಿಟ್ಬಿಡ್ರಿ, ಅವ್ರ ಕಡೆಯಿಂದ ಗುರುಗಳ ಕಡೆಯಿಂದ ಯಾಕೆ ಇಸ್ಕೊಳ್ತೀರಿ, ನಾನೇ ಕೊಡ್ತೀನಿ ಅಂತ ಹೇಳಿ 200 ರೂಪಾಯಿ ಕೊಟ್ಟರು. 200 ರೂಪಾಯಿ ತಮಾಷೆ ಮಾಡಬೇಡಿ, ನಾನು ಹೇಳೋದು ಇದು 1954. ಆಗಿನ ಕಾಲಕ್ಕೆ 200 ರೂಪಾಯಿ 20,000 ರೂಪಾಯಿ ಸಮಾನ, ಇವತ್ತಿನ 20,000 ರೂಪಾಯಿ ಸಮಾನ. ಅಷ್ಟರಲ್ಲೇ ನಮ್ಮ ಉಪನಯನ ಆಯಿತು. ಉಪನಯನ ಮಾಡಿ ವಾಪಸ್ ಬಂದೆವು. ಅದ್ರ ಉಪನಯನ ಆದಮೇಲೆ ಮೆರವಣಿಗೆ, ಆಗಿನ ಕಾಲದಲ್ಲೆಲ್ಲ ಟಂಗಾದಲ್ಲಿ ಕುಡಿಸ್ಕೊಂಡು ಅಥವಾ ಕಾರಿನೆಲ್ಲ ಮೆರವಣಿಗೆ, ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೆವು. ಉಪನಯನ ಆಯಿತು, ನಮ್ಮ ಮೆರವಣಿಗೆ ಆಗಲಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತಕೊಂಡಂತ ಸಣ್ಣ ಹುಡುಗರು. ಅಷ್ಟರಲ್ಲಿ ನಮ್ಮ ಒಬ್ಬ ಸಿರಿವಂತರ ಮನೆಯಲ್ಲಿ ಉಪನಯನ ಆಯಿತು, ಅವ್ರ ಹುಡುಗರದ್ದು ಉಪನಯನ ಆಯಿತು. ಅವರನ್ನು ಕಾರಿನಲ್ಲಿ ಕೂಡಿಸಿ ಮೆರವಣಿಗೆ ಮಾಡ್ಕೊಂಡು ದೇವ್ರ ಗುಡಿಗೆ ಹೋಗೋದಷ್ಟೇ, ಮತ್ತೇನಿಲ್ಲ. ನಮ್ಮ ತಂದೆಯ ಸೋದರತ್ತೆ ನಮ್ಮ ಮೇಲೆ ಬಹಳ ಪ್ರೀತಿ. ಆಗ ಅಲ್ಲಿ ಆ ಕಾರಿನಲ್ಲಿ ಸ್ಥಳ ಇತ್ತು. ನಾನು ಹಾಗೆ ಕಾರಿನ ಹತ್ರ ಓಡಾಡ್ತಾ ಇದ್ದೆ. ನಮ್ಮ ಸೋದರತೆಗೆ ಏನು ಅನಿಸ್ತಾ ಇತ್ತು, ಆ ಹುಡುಗರ ತಂದೆ ಹೇಳಿ, ಇವನನ್ನು ಕಾರಿನಲ್ಲಿ ಕೂಡಿಸ್ಬಿಡಿಯಪ್ಪ ಅಂತ ಹೇಳಿ ಅವ್ರು ಆಯ್ತು ಕೂಡು ಅಂತ ಹೇಳಿದ್ರು. ಆದರೆ ಆ ಸಿರಿವಂತರ ಹೆಂಡತಿಗೆ ನಾವು ಸಿರಿವಂತರು ಅಂತ ತಗೊಂಡು ಬಹಳ ಅಹಂಕಾರ. 4 ಹೆಜ್ಜೆ ಮುಂದೆ ಹೋದ್ಮೇಲೆ ನೋಡಿದ್ಮೇಲೆ ನಾನು ನೋಡಿ ಬಂದ ತಕ್ಷಣಕ್ಕೇನೆ ಆ ಕಾಲಕ್ಕೆ ಆ ನಡೆಯುವ ಕಾರಣದಿಂದ ನನ್ನ ಇಳಿಸಿ ನೂಕಿ, ನಿನ್ನಂತ ದರಿದ್ರ ಕಾರ್ನಲ್ಲಿ ಕೂತ್ಕೊಳ್ಳೋ ಅಧಿಕಾರ ಏನಿದೆ, ಹೋಗಿ
ಯಾವ ಮಾತನ್ನ ಧ್ರುವನಿಗೆ ಸುರುಚಿ ಎಂದಿದ್ಲು ಆ ರೀತಿಯಾಗ ಸಿರಿವಂತರ ಹೆಂಡತಿ ನನಗೆ ಅಪಮಾನ ಮಾಡಿದ್ಲು. ನನಗೆ ಇನ್ನೊಂದು ನೆನಪಿದೆ. ಮನೆಗೆ ಅಳ್ತಾ ಬಂದೆ. 2 ದಿವಸ, 1 ದಿವಸ ಊಟ ಮಾಡಲಿಲ್ಲ. 2 ದಿವಸ ಅಲ್ಲ, 1 ದಿವಸ. ನನ್ಗೆ ಅಪಮಾನ ಆಗ್ಯದ. ನಾ ಇಲ್ಲಿರಂಗಿಲ್ಲ. ನಾನು ಅಪಮಾನ ಆಗ್ಯದ. ನಾನು ಇವರಲ್ಲಿ ಇರೋಂಗಿಲ್ಲ, ಇರೋದಿಲ್ಲ. ಅದೇನು ಯಾರಿಗೂ ಗೊತ್ತು. ಯಾಕೆ ಸಣ್ಣ ಹುಡುಗರಿಗೆ ಅಭಿಮಾನ ಭಾಳ ಇರ್ತದೆ. ಆಯ್ತು, ಕೊನೆಗೆ ಗುರುಕುಲಕ್ಕೆ ಕಳಿಸ್ತೇನೆ ಅಂತ ಹೇಳಿ ನಮ್ಮ ತಂದೆ ಗುರುಕುಲಕ್ಕೆ ಹೋಗ್ತೇನೆ ಅಂತ ಅಂದ್ಬಿಟ್ಟೆ. ಇಲ್ಲಿದ್ದು ಅಪಮಾನ ಮಾಡ್ಸ್ಕೊಂಬುದು ಅಲ್ಲಿ ಹೋಗೋದು ಒಳ್ಳೇದು ಅಂತ. ಆದರೆ ಅಂದು ಆದ ಅಪಮಾನ ನನಗೆ ಗುರುಕುಲಕ್ಕೆ ಪ್ರೇರಣೆ ಮಾಡಿತು. ಇವತ್ತು ಗುರುಕುಲಕ್ಕೆ ಬಂದು ಗುರುಗಳಲ್ಲಿ ಆಚಾರ್ಯ ಹತ್ರ ಸುಧಾಂತ ಅಧ್ಯಯನ ಮಾಡಿ ಜೀವನವನ್ನು ಉದ್ಧಾರ ಮಾಡಿಕೊಳ್ಳುವ ಅವಕಾಶ ಸಿಕ್ತು. ಅಪಮಾನವಾದರೆ ಒಳಿತು. ಆದ್ದರಿಂದಾಗಿ ಈ ರೀತಿಯಾಗಿ ಅಪಮಾನದಿಂದಲೇ ನೃಪಧ್ರುವರಾಯನಿಗೆ ಕಪಟ ನಾಟಕ ಕೃಷ್ಣ ಅಪರೋಕ್ಷವಾದುದು. ಅಪಮಾನವಾದಾಗ ಯಾರಿಗೂ ಕೈ ಒಡ್ಡಬಾರದು. ಪರಮಾತ್ಮನಿಗೆ ಕೇಳ್ಕೊಳ್ಬೇಕು, ನಾನೇನು ಮಾಡಲಿ, ಯಾರಲ್ಲಿ ಹೋಗಲಿ, ಪರಮಾತ್ಮ ಏನ್ ಮಾಡ್ಲಿಪ್ಪ, ಯಾರ ಹತ್ರ ಹೋಗ್ಲಿ, ಯಾರ ಹತ್ರ ಹೋದ್ರು ಬಡವರಿಗೆ ಎಲ್ಲರೂ ಕೂಡ ತಿರಸ್ಕಾರವೇ ಮಾಡ್ತಾರೆ. ಕಾನನಚರ ಆರಾಧ್ಯನೆ, ಶಬ್ದ ನೋಡಿ, ಕಾಡಿನಲ್ಲಿ ತಿರುಗುವ ಜನರಿಂದ ಪೂಜಿಸಲ್ಪಡುವವನೇ. ಅಂದರೆ ಕಾಡಿನಲ್ಲಿರುವ ಶಬರಿಯನ್ನು ಉದ್ಧಾರ ಮಾಡಿದ ವ್ಯಕ್ತಿ ನೀನು. ಅಂತ ಕೆಳಗಿನ ಜಾತಿಯ ಶಬರಿಯನ್ನು ಉದ್ಧಾರ ಮಾಡಿದ ವ್ಯಕ್ತಿ. ಇನ್ನು ಅನೇಕ ಜನರನ್ನ ರಾಮಚಂದ್ರನಾಗಿ ನೀನು ಉದ್ಧಾರ ಮಾಡಿದ್ದು ನೆನಪಿದೆ ನನಗೆ. ಅಂತ ಪರಮಾತ್ಮ ದೀನ ರಕ್ಷಕ ನಮ್ಮ ಪುರಂದರ ವಿಠಲ, ನಿನ್ನ ಅನುಗ್ರಹ ಆಗುವುದಿದ್ರೆ ನನಗೆ ಅಪಮಾನವೇ ಇರಲಿ ಅಂತ ಕೊಂಡಿದ್ದೆ. ಆದ್ದರಿಂದಾಗಿ ನಮಗಾಗುವ ಅಪಮಾನ ಇದು ದೇವರಿಗಾಗುವ ಅಪಮಾನ ಅಂತ ತಿಳಿದುಕೊಂಡು ಆ ಅಪಮಾನವನ್ನ ಶಾಸ್ತ್ರ ಹೇಳ್ತದೆ, ಎಲ್ಲಿ ಅಪಮಾನ ಆಗ್ತದೆ ಹೋಗ್ಬೇಡಿ ಅಂತ. ಆದ್ರೆ ಗುರುಕುಲದಲ್ಲಿ ಗುರುಗಳ ಮನೆಯಲ್ಲಿ ಅಪಮಾನವಾಗ್ತಿದ್ರು ಹೋಗ್ರಿ ಅಂತಂದಿದ್ದಾರೆ. ಅತಿಮಾನ ನಮಗೆ ಅಹಂಕಾರದ ಕಡೆ ಕರ್ಕೊಂಡು ಹೋಗ್ತದೆ. ಅಪಮಾನ ನಮ್ಮ ಆತ್ಮಚಿಂತನೆಗೆ ಅವಕಾಶ ಮಾಡಿಕೊಡ್ತದೆ. ಇನ್ನು ಕೆಲವರು ಬೇಗಂತೆ ಅಪಮಾನ ಮಾಡ್ತಿದ್ರೆ ಅಲ್ಲ ಹತ್ರ ಹೋಗ್ಬೇಡಿ ಅಂತ ಅದು ಶಾಸ್ತ್ರ ಹೇಳ್ತದೆ, ಹೋಗ್ಬೇಕು. ಸತೀದೇವಿಗೆ ರುದ್ರದೇವರು ಇದೇ ಮಾತನ್ನು ಹೇಳಿದ್ರು, ನೋಡು ನಿಮ್ಮಪ್ಪ ನಮಗೆ ಅಪಮಾನ ಮಾಡ್ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಯತ್ನೆ ಮಾಡ್ತಾ ಇದ್ದಾನೆ, ಹೋಗ್ಬೇಡ, ನಾನು ಬರೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಆದ್ರೆ ಅವಳಿಗೆ ತಡೆದುಕೊಳ್ಳಿಕ್ಕಾಗಲಿಲ್ಲ. ತವ್ರ ಮನೆಯಲ್ಲಿ ಕಾರ್ಯಕ್ರಮ ಇದೆ, ಒಬ್ಳೆ ಹೊರಡ್ತಾಳೆ. ಅಲ್ಲಿ ಹೋದ ನಂತರ ನೋಡ್ತಾಳೆ, ನನ್ನ ಗಂಡನಿಗೆ ಅಪಮಾನ ಆಗಿದೆ, ಅವನು ಸ್ಥಾನ ಇಟ್ಟಿಲ್ಲ ಅಂತ ತಿಳ್ಕೊಂಡ ದಾಕ್ಷಣಕ್ಕೇನೆ ಇಲ್ಲ, ಈ ಅಪಮಾನ ಸಹನೆ ಮಾಡೋದಿಲ್ಲ, ಈ ಅಪಮಾನಿತವಾದ ಶರೀರವನ್ನು ನಾನು ಉಳಿಸ್ಕೊಳ್ಳೋದಿಲ್ಲ. ನನಗಷ್ಟೇ ಅಲ್ಲ ಅಪಮಾನ ಅಲ್ಲ, ನನಗೆ ನಮ್ಮಮ್ಮ ಕರೆದುಕೊಂಡು ಬಂದಿದ್ದಾಳೆ, ಅಪಮಾನ ಮಾಡಿದ್ದಾಳೆ, ಆದ್ರೆ ನನ್ನ ಗಂಡನಿಗೆ ಅಪಮಾನವಾಗಿದೆ. ನನ್ನ ಅಪಮಾನ ಪರಮಾತ್ಮನಿಗೆ ಅಪಮಾನ ಅಂತ ತಿಳಿದುಕೊಂಡೆ ಅಂತೇಳಿ ನಾವು ಅವರ ಸಂಪರ್ಕವನ್ನ ಬಿಟ್ಟು ಭಗವಂತನನ್ನು ಪಡಿಬೇಕು. ಆದರೆ ಆ ಅಪಮಾನಕ್ಕೆ ಕಾರಣೀಭೂತರಾಗಿ ನಮ್ಮನ್ನು ದೇವರ ಕಡೆ ಕರೆಸಿದ್ರಿಂದ ಅವರಿಗೆ ನಾವು ಮಾರ ಮಾಡಬೇಕು. ವಾಪಸ್ ಬಂದ ಧ್ರುವ ಮೊಟ್ಟ ಮೊದಲು ನಮಸ್ಕಾರ ಮಾಡಿದ್ದು ಸುರುಚಿಗೆ. ನೀನು ಅಪಮಾನ ಮಾಡಿರದೇ ಇದ್ದರೆ ನಾನು ಭಗವಂತನನ್ನು ಕಾಣ್ತಿರ್ಲಿಲ್ಲ ಅಂತ ತಿಳ್ಕೊಂಡಂತೆ. ಹಾಗೆ ಭಗವಂತನ ದಾರಿಗೆ ನಮ್ಮನ್ನು ಹೋಗಲು ಪ್ರೇರಿಸಿದ ಅಪಮಾನವಾದರೆ ಒಳಿತು.
ಇಲ್ಲದೆ ಇದ್ರೆ ಯಸ್ಮಿನ್ ದೇಶೇನ ಸಮ್ಮಾನ, ಎಲ್ಲಿ ಮರ್ಯಾದೆ ಇಲ್ಲ, ಹೋಗೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿದ್ದ ದೇವರನ್ನು ಯಾಕೆ ಅಪಮಾನ ಮಾಡಿಕೊಳ್ಬೇಕು? ರುದ್ರದೇವರು ಇದೇ ಮಾತನ್ನು ಹೇಳ್ತಾರೆ. ಸತೀದೇವಿ ಈ ಗಂಡನ ಅಪಮಾನಕ್ಕೋಸ್ಕರ ಶರೀರ ಬಿಟ್ಟು ಹೊಸ ಶರೀರದಿಂದ ರುದ್ರದೇವರನ್ನು ಮತ್ತೆ ಪುನಃ ಮದುವೆ ಆಗ್ತಾಳೆ. ಆದ್ದರಿಂದಾಗಿ ಮಾನಃ ತು ಅಭಿಮಾನಿತ ಸ್ವಾಭಿಮಾನಿತ. ಭಾಗವತ ಹೇಳ್ತದೆ, ನಮಗೆ ಆಗುವ ಮಾನ ಮರ್ಯಾದೆಗಳೆಲ್ಲವೂ ಕೂಡ ನಮ್ಮಲ್ಲಿದ್ದ ಭಗವಂತನಿಗೆ ಆಗುವ ಮಾನ ಮರ್ಯಾದೆ ಅಂತ ತಿಳ್ಕೊಳ್ಬೇಕೆ ಹೊರತು ನನ್ನ ಯೋಗ್ಯತೆಯಿಂದ ನನ್ನ ಸಾಮರ್ಥ್ಯದಿಂದ ನನಗೆ ಇಷ್ಟು ಮಾನವಾಗ್ತದೆ ಅಂತ ತಿಳ್ಕೊಂಡಂತಂದ್ರೆ ಕೆಲವು ದಿನಗಳ ನಂತರ ನಮ್ಮ ಪತನ ನಿಶ್ಚಿತ. ಅದಕ್ಕೋಸ್ಕರ ಪ್ರತಿ ಸಲ ಸಮಾರಾಧನೆ ಇರಲಿ, ಮಹಾಸಮಾರಾಧನೆ ಇರಲಿ, ಚಾತುರ್ಮಾಸ್ಯ ಇರಲಿ, ಸ್ವಾಮಿಗಳು ಬಂದಾಗ ಅವರಿಗೆ ಆನೆ ಮೇಲೆ ಕೂಡಿಸಿಗೆ ವಿಶೇಷ ರೀತಿಯಿಂದ ಮಾನ ಮರ್ಯಾದೆಯನ್ನ ಮಾಡಿಕೊಂಡು ಅನೇಕ ಜನರು ಪುಷ್ಪವೃಷ್ಟಿಯನ್ನ ಮಾಡಿ ಹೂವಿನ ಹಾಸಿಗೆ ಮೇಲೆ ಅವರನ್ನು ಆದರಿಂದ ಕರೆದುಕೊಂಡು ಬಂದರೂ ಕೂಡ ಅವ್ರೇನ್ ಹೇಳ್ತಾರೆ, ಇದೆಲ್ಲ ಮಾನ ನನ್ನ ಗುರುಗಳಿಗೆ ಅಂತ ತಿಳ್ಕೊಂಡಂತೇಳಿ. ಮಾನಸ್ತು ಸ್ವ ಅಭಿಮಾನಿತ. ನನ್ನಲ್ಲಿದ್ದ ಪರಮಾತ್ಮನಿಗೆ ಮಾನ ಅಂತ ತಿಳ್ಕೊಳ್ಬೇಕೆ ಹೊರತು ನಾನು ಅಹಂಕಾರದಿಂದ ಬೀಗಬಾರದು. ಆತ್ಮಾಹಂಕಾರ ಆತ್ಮಹತ್ಯೆಗೆ ಸಮಾನ. ಮಹಾಭಾರತದಲ್ಲಿ ವಿಚಾರ ಬರ್ತದೆ. ಹಿರಿಯರ ಎದುರಿಗೆ ನನ್ನನ್ನು ಹೊಗಳಿಕೊಳ್ಳುವುದು ಇದು ಅಪಮಾನ, ಇದು ಮರಣಕ್ಕೆ ಸಮಾನ ಅಂತಕೊಂಡಿದ್ದ, ಆತ್ಮಹತ್ಯೆಗೆ ಸಮಾನ ಅಂತಕೊಂಡಿದ್ದ. ಆದ್ದರಿಂದಾಗಿ ನಮ್ಮ ಜೀವನದಲ್ಲಿ ಬರುವ ಮಾನಾಪಮಾನಗಳು ಮಾನಾಪಮಾನಯೋ ಸಮೋ ಮಾನಾಪಮಾನಯೋ ಭಗವದ್ಗೀತೆಯ ಮಾತು ನೆನಪಿಟ್ಕೊಳ್ಬೇಕು. ಮಾನವೇ ಬರಲಿ ಅಪಮಾನವೇ ಆಗಿರಲಿ ಸಮನಿಂದ ಬಂದಿದೆ. ಸಮ ಅಂತಂದ್ರೆ ನಿರ್ದೋಷನಾದ ಶ್ರೀಹರಿಯಿಂದ. ಯಾಕೆ ಮೇಲ್ನೋಟಕ್ಕೆ ಅರ್ಥ ಮಾಡಿದ್ರೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ಮಾನನು ಒಂದೇ, ಅಪಮಾನ ಒಂದೇ. ಯಾಕೆ ಒಂದೇ ಹೇಗಾಗ್ತದೆ? ಒಂದ್ ಕಡೆಯಲ್ಲಿ ಮರ್ಯಾದೆ ಸಿಕ್ಕಿರ್ತೀವಿ, ಇನ್ನೊಂದು ಕಡೆಗೆ ತಿರಸ್ಕಾರ ಸಿಕ್ಕಿರ್ತಾರೆ. ಇದು ಭಗವಂತನ, ಇವತ್ತು ಭಗವಂತನ ಕರುಣೆ ಕಳೆದುಕೊಂಡಿದ್ದೇವೆ, ಆದ್ರಿಂದ ನಮಗೆ ಅಪಮಾನ ಮಾಡಿದ್ದಾರೆ. ಇವತ್ತು ಪರಮಾತ್ಮನ ಸನ್ನಿಧಾನ ನನ್ನಲ್ಲಿ ಹೆಚ್ಚಾಗಿದೆ, ಅದಕ್ಕೋಸ್ಕರ ಜನರು ನನಗೆ ಮಾನ ಮಾಡಿದ್ದಾರೆ ಅಂತ ತಿಳಿದುಕೊಳ್ಬೇಕೇ ಹೊರತು ನನ್ನಿಂದ ನನಗೆ ಆದರ ಮಾನ ಸಿಕ್ಕಿದೆ ಅಂತ ತಿಳ್ಕೊಂಡಂತೇಳಿ ಸರ್ವಥಾ ತಿಳಿದುಕೊಳ್ಳಬಾರದು. ಆವಾಗ ತಿಳಿದುಕೊಂಡಾಗ ನಾವು ಸ್ವರ್ಣಸ್ಥಯ ಮಾಡಿದ ಪಾಪಕ್ಕೆ ಗುರಿ ಆಗ್ತೇವೆ. ಆದ್ದರಿಂದಾಗಿ ಮಾನ ಬಂದಾಗ ಪರಮಾತ್ಮನಿಗೆ ಮಾನ, ಅಪಮಾನ ಬಂದಾಗ ಪರಮಾತ್ಮ ಅನುಗ್ರಹದಿಂದ ದೂರವಾಗಿದ್ದೇವೆ ಅಂತನ್ನು ಹೆಚ್ಚಿಗೆ ಅನುಸಂಧಾನಾದಿಗಳನ್ನು ಮಾಡಿಕೊಂಡು ಪರಮಾತ್ಮ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಪ್ರಯತ್ನಿಸಬೇಕೆ ಹೊರತು ವ್ಯಾವಹಾರಿಕವಾಗಿರ್ತಕ್ಕಂಥ ರೀತಿಯಲ್ಲಿ ದುರಭಿಮಾನ ಸರ್ವತಾ ಸರಿಯಲ್ಲ. ದುರಭಿಮಾನದಿಂದ ಮನುಷ್ಯನ ವಿನಾಶವಾಗ್ತದೆ. ಇದಕ್ಕೆ ದುರ್ಯೋಧನ, ದುಶ್ಯಾಸನ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ ಇವರೆಲ್ಲ ನಮ್ಮ ಎದುರಿಗೆ ಪ್ರತ್ಯಕ್ಷ ಉದಾಹರಣೆಗಳು. ದುರಭಿಮಾನ ಅವರನ್ನು ಸಂಪೂರ್ಣವಾಗಿ ನಾಶಪಡಿಸಿತು. ಅದರಿಂದ ಎಂದಿಗೂ ದುರಭಿಮಾನಿಗಳಾಗಬಾರದು. ನನ್ನ ಹೃದಯ ಮಂದಿರದಿಂದ ಪರಮಾತ್ಮನಿಗೆ ವಿಶೇಷ ಮಾನವನ್ನು ಮಾಡುತ್ತಾ ನಮ್ಮ ಜೀವನವನ್ನು ನಾವು ಸುಖಮಯವನ್ನಾಗಿ ಮಾಡಿಕೊಳ್ಳಬೇಕು. ಇದೇ ಮಾನಸ್ತು ಸ್ವಾಭಿಮಾನಿತ ಅಂತಿಕೊಂಡಂತನ್ನುವ ಧರ್ಮರಾಜನ ಉತ್ತರದಿಂದ ತಿಳಿದುಕೊಳ್ಳಬೇಕು. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ. ಅಕ್ಷರೋ ಯೋಜರ ಸರ್ವದೈವಾಮೃತ
ಕುಕ್ಷಿಗಮ್ಯ ಸವಿಶ್ವಂ ಸದಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.